ನಮಸ್ಕಾರ, ಇದು ನಿಮ್ಮ ಸುದ್ದಿವಾಹಿನಿ. ವಿಜಯಪುರ ನಗರದಲ್ಲಿ ಇಂದು ಅಕ್ಕಮಹಾದೇವಿ ಮೂರ್ತಿ ಸ್ಥಾಪನೆ ವಿಚಾರವಾಗಿ ಪ್ರತಿಭಟನೆ ನಡೆಯಿತು. ಮಹಿಳಾ ವಿಶ್ವವಿದ್ಯಾಲಯ ಎದುರು ಅಕ್ಕಮಹಾದೇವಿ ಅವರ ಸೀರೆ ಉಟ್ಟ ಮೂರ್ತಿ ಸ್ಥಾಪಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಿದರು. ಅಕ್ಕಮಹಾದೇವಿಯವರ ಗೌರವ ಕಾಪಾಡುವ ಉದ್ದೇಶದಿಂದ ಸಾಂಪ್ರದಾಯಿಕ ರೂಪದ ಮೂರ್ತಿ ಸ್ಥಾಪನೆ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ವೇಳೆ ಹಲವಾರು ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳು ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ವಿಚಾರ ವಿಜಯಪುರ ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಮುಂದಿನ ಬೆಳವಣಿಗೆಯತ್ತ ಸಾರ್ವಜನಿಕ ಗಮನ ಹರಿಸಿದ್ದಾರೆ. ಕ್ಯಾಮರಾಮನ್ ಜೊತೆ ನಾನು ನಾಗರಾಜ್ ಕಬಾಡಿ, ವಿಜಯಪುರ. ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಬಸವ ಪೀಠ ಸ್ಥಾಪನೆ ಆಗಲೇಬೇಕು. ಅರೆಬೆತ್ತಲೆಯಾದ ಅಕ್ಕಮಹಾದೇವಿ ಪುತ್ಥಳಿಯನ್ನು ತೆರವುಗೊಳಿಸಲೇಬೇಕು. ಲಿಂಗಾಯತ ಸ್ವತಂತ್ರ ಧರ್ಮ ಮಾನ್ಯತೆ ಅಲ್ಪಸಂಖ್ಯಾತ ಸ್ಥಾನಮಾನ ದೊರಕಲೇಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಅನುಷ್ಠಾನಗೊಳಿಸಲು ಮರು ಸಲ್ಲಿಕೆಯನ್ನು ಮಾಡಲೇಬೇಕು. ಮೇಡಮ್, ಇವತ್ತು ಅಕ್ಕಮಹಾದೇವಿಯರನ್ನ ಒಂದು ಬೆತ್ತಲೆ ರೂಪದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲಾ ಕಡೆ ನೋಡ್ತಾ ಇರೋದು ಹೆಂಗ್ ಮೇಡಮ್? ಇದೊಂದು ಹೆಣ್ಣಿನ ಕುಲಕ್ಕೆ ಒಂದು ಇದಾಗುದಿಲ್ಲ? ಹೌದ್ರಿ, ಇದು ಹೆಣ್ಣಿನ ಕುಲಕ್ಕೆನೆ ಅಪಮಾನ ರೀ. ಆದ್ರಕ್ಕೆ ಹಾಗೆ ಬಂದೇ ಇಲ್ಲ, ನಗ್ನವಾಗಿ ಬಂದೇ ಇಲ್ಲ. ಅದಕ್ಕೆಲ್ಲ ಸಾಕ್ಷಿನೂ ಅದಾವ್ರಿ, ವಚನಗಳ ಸಾಕ್ಷಿ ಅದಾವ್ರಿ. ಆಕೆ ನಗ್ನವಾಗಿ ಬಂದಿಲ್ಲ, ಬಟ್ಟೆ ಉಟ್ಕೊಂಡೇ ಬಂದಿದ್ದಾಳೆ ಅಂತೇಳಿ. ಆದ್ರ ಅದು ತಪ್ಪು ಕಲ್ಪನೆ ಆಗಿ ಮೊದ್ಲಿಂದನೂ ನಗ್ನ ಸ್ಥಿತಿಯ ಚಿತ್ರಗಳನ್ನೇ ಬಂದವ್ರಿ. ಅದಕ್ಕೆ ಈಗ ಅದನ್ನ ಬದಲ್ ಮಾಡ್ಬೇಕಂತ ಸೀರೆ ಉಟ್ಟ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ನಮ್ಮ ಅತ್ಯಂತ ಕಳಕಳಿಯ ಮನವಿ ಇದೆ. ಈ ಮೊದಲು ಇದಕ್ಕಿಂತ ಮುಂಚೆ ಮನವಿಯನ್ನು ಕೊಟ್ಟಿದ್ದೀರಾ ಜಿಲ್ಲಾಧಿಕಾರಿ? ಕೊಟ್ಟಿವ್ರಿ. ಕೂಡ ಯಾಕೆ ಆಗ್ತಿಲ್ಲ ಮ್ಯಾಮ್? ಅದು ಸರ್ಕಾರದ ಸಮಸ್ಯೆ ರೀ. ನಾವು ಈ 3 ಸಲ ಮನವಿ ಕೊಟ್ಟಿವಿ. ಸರ್ಕಾರ ಸಮಸ್ಯೆ ಹೆಣ್ಣಿಗೆ ಎಷ್ಟು ಅಪಮಾನ ಆಗ್ತಿದೆ. ಹೌದ್ರಿ, ಅದ್ರ ಸಲುವಾಗಿ ನಾವು ಈಗ ಮತ್ತೆ ಇದನ್ನ ಹೋರಾಟ ಮಾಡಕತ್ತೀವಿ. ಹೌದು, ಹೌದು. ಅದ್ರಾಗ ಶರಣರಂತೂ ಹೆಣ್ಮಕ್ಳಿಗೆ ಅತ್ಯಂತ ಮಹತ್ವವನ್ನು ಕೊಟ್ರ, ದೇವ್ರ ಸ್ಥಾನನ ಕೊಟ್ಟಾರ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಹೇಳಿದಾರೆ. ಅಂತದ್ರೊಳಗ ಈ ರೀತಿ ಇದು ಮಾಡೋದು ಬಹಳ ಅಪಮಾನಕರ, ನಗ್ನವಾಗಿ ತೋರಿಸುವಂತೆ. ಅದಕ್ಕೆಲ್ಲ ಸಾಕ್ಷಿ ಪುರಾವೆಗಳು ಅದಾವ, ನಾವ್ ಹಾಗೆ ಹೇಳಾಕತ್ತಿಲ್ರಿ. ನಿಮ್ಮ ಮಾತಿನ ಅರ್ಥ ಪ್ರಕಾರ ಅಕ್ಕಮಹಾದೇವಿ ನಗ್ನ ಬಂದಿಲ್ಲ ಇವ್ರು ಕಲ್ಪನೆ ಮಾಡ್ಕೊಂಡು ಮಾಡಿದ್ದಾರೆ. ಆಮೇಲೆ ಆಕೆಯ ವಚನಗಳ ಸಹಿತ ಅದಾವ್ರಿ. ಹಸಿವಾದಡೆ ಭಿಕ್ಷಾನ್ನಗಳು ಉಂಟು, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳು ಉಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಅಂಗ ಶೀತಕ್ಕೆ ಬಿಟ್ಟ ಬಟ್ಟೆಗಳು ಉಂಟು ಅಂತ ಹೇಳಿ ಆಕೆಯ ವಚನದಲ್ಲಿ ಅದಾವ್ರಿ. ಮತ್ ಹಂಗಿದ್ದಾಗ ಮತ್ತೆ ಹಿಂಗ್ ನಗ್ನವಾಗಿ ತೋರಿಸೋದು ಅತ್ಯಂತ ಅಪರಾಧ, ಅಮಾನವೀಯ. ಒಂದು ಸ್ತ್ರೀ ಕುಲಕ್ಕನ ತುಂಬಾ ಕಳಂಕ ಇದೆ. ರೇಣುಕಾ ಪಾಟೀಲ್, ರಿಟೈರ್ಡ್ ಮುಖ್ಯಾಧ್ಯಾಪಕರು ನಾವು, ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಪ್ರೌಢಶಾಲೆ, ವಿಜಯಪುರ. ನಮ್ಮ ಅಕ್ಕಮಹಾದೇವಿಯವರನ್ನು ಎಲ್ಲೇ ನೋಡಿದ್ರು ಬೆತ್ತಲೆ ರೂಪದಲ್ಲಿ ನಿಲ್ಸಿದ್ದಾರೆ. ನಾವು ಒಂದು ಹೆಣ್ಣಾಗಿ ಹೆಣ್ಣಿನ ಕುಲಕ್ಕೆ ಏನೋ ತೊಂದರೆ ಆಗ್ತಿದೆ, ಏನಾಗ್ತಿದೆ? ಬಹಳ ದೊಡ್ಡ ಅವಮಾನ ಆಗಿದೆ ಇಡೀ ಮಹಿಳಾ ಕುಲಕ್ಕೆ. ದೇಶದ ಎಲ್ಲಾ ಮಹಿಳಾ ಕುಲ, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲಾ ಮಹಿಳಾ ಕುಲಕ್ಕೆ ಆದಂತಹ ಒಂದು ಅವಮಾನ. ಶರಣರು ಎಂದೂ ಹೆಣ್ಣನ್ನ ಆ ರೀತಿಯಲ್ಲಿ ಚಿತ್ರಿಸಿಲ್ಲ. 12ನೇ ಶತಮಾನದಲ್ಲಿ ಕೂಡ ಆಗ್ಲೇ ರೇಣುಕಾ ಮೇಡಮ್ ಅವ್ರು ಹೇಳಿದಂಗೆ ಬಹಳಷ್ಟು ಉನ್ನತ ಸ್ಥಾನದಲ್ಲಿ, ಅತ್ಯುತ್ತಮವಾದಂತಹ ಗೌರವಯುತ ಸ್ಥಾನದಲ್ಲಿ ಹೆಣ್ಣನ್ನ ಕಂಡಿದ್ದಾರೆ. ಆ ರೀತಿಯಾದಂತಹ ಎಲ್ಲಿ ಚಿತ್ರ ಇಲ್ಲ. ಇಡೀ ಮಹಿಳಾ, ಅದು ವಿಶೇಷವಾಗಿ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರಿಗೆ ಆದಂತಹ ಒಂದು ದೊಡ್ಡ ಅವಮಾನ. ಅದಕ್ಕೆ ಅದನ್ನ ನಾವು ಇದು 2ನೇ ಸಲ ಮರು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಶರಣರು ಆ ರೀತಿ ಎಂದೂ ಹೆಣ್ಣನ್ನ ಚಿತ್ರಿಸಿಲ್ಲ, ಆ ರೀತಿ ಎಂದೂ ಹೇಳಿಲ್ಲ. ಈ ಒಂದು ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ, ಆಮೇಲೆ ರಾಜ್ಯ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮತ್ತೊಮ್ಮೆ ಮರು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಸಂಘಟನೆಯ ಮೂಲಕ ಅದನ್ನ ಅವರು ಪರಿಗಣಿಸ್ತಾರೆ ಅನ್ನುವಂತ ಆಶ್ವಾಸನೆ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹಲವು ಬಸವಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳ ಜೊತೆಗೆ ಕೂಡಿಕೊಂಡು ಮತ್ತೊಮ್ಮೆ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಡವನ್ನ ತರಬೇಕು ಅನ್ನುವಂತ ಒಂದು ಇಚ್ಛೆ ಇದೆ ಸರ್. ಡಾಕ್ಟರ್ ಶಾರದಾಮಣಿ ಹುಂಚಾಳ್, ಪ್ರಧಾನ ಕಾರ್ಯದರ್ಶಿ, ಬಸವ ದುರ್ಗ ಸಂಶೋಧನಾ ಕೇಂದ್ರ, ವಿಜಯಪುರ ಜಿಲ್ಲಾ. ಸರ್, ಇವತ್ತಿನ ದಿವಸ ನೀವು ನಾಗಮೋಹನ್ ದಾಸ್ ವರದಿ ಜಾರಿ ಆಗ್ಬೇಕಂತ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀರಿ ಸರ್. ಏನ್ ಸಮಸ್ಯೆ ಆಗಿದೆ ಸರ್? 2018ರೊಳಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿದ್ದಾಗ ನಾಗಮೋಹನ್ ದಾಸ್ ವರದಿಯನ್ನ ಸ್ಥಾಪನೆ ಮಾಡಿ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಮತ್ತು
ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ರು. ಕೇಂದ್ರ ಸರ್ಕಾರ ತಿರಸ್ಕರಿಸಿದ ಮೇಲೆ ಅದರ ಸರ್ಕಾರದ ಆದೇಶಕ್ಕೆ ಮತ್ತೆ ಮರು ಉತ್ತರ ನೀಡಿ ಸಲ್ಲಿಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿಲ್ಲ. ಹಿಂಗಾಗಿ ಜೈನ ಧರ್ಮಕ್ಕೆ ಹೇಗೆ ಸ್ವತಂತ್ರ ಧರ್ಮ ಸಿಗುವ ಮುನ್ನ 5-6 ರಾಜ್ಯಗಳೊಳಗ ಅಲ್ಪಸಂಖ್ಯಾತ ಸ್ಥಾನಮಾನ ಇತ್ತು, ಹಾಗೆ ಲಿಂಗಾಯತರಿಗೂ ಕೂಡ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಈ ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತ ಸ್ಥಾನಮಾನ ಮತ್ತು ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಇದೆ. ಅದರ ಜೊತೆಗೆ ಕರ್ನಾಟಕ ಏಕೈಕ ಮಹಿಳಾ ವಿಶ್ವವಿದ್ಯಾಲಯದಂತ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದೊಳಗ ಬಸವ ಅಧ್ಯಯನ ಪೀಠ ಇಲ್ಲ. ಬಸವಣ್ಣನವರು ಹುಟ್ಟಿದಂತ ಈ ಜಿಲ್ಲೆಯೊಳಗ ಬಸವ ಅಧ್ಯಯನ ಪೀಠನೇ ಇಲ್ಲ, ರಿಸರ್ಚ್ ಸ್ಟಡಿ ಸರ್ಕಲ್ ಇಲ್ಲ. ಹಿಂಗಾಗಿ ಅಲ್ಲಿ ಮಹಿಳಾ ವಿಶ್ವವಿದ್ಯಾಲಯದೊಳಗ ಬಸವ ಅಧ್ಯಯನ ಪೀಠವನ್ನ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥ ನಮ್ಮ ಇನ್ನೊಂದು ಪ್ರಮುಖವಾದಂತ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಸರ್. ಸರ್ ನನ್ನದೊಂದು ಪ್ರಶ್ನೆ, ಸರ್ ಲಿಂಗಾಯತರನ್ನ ಯಾಕ ಸರಿಯಾಗಿ ನೋಡ್ಕೋತಾ ಇಲ್ಲ ಈ ಸರ್ಕಾರ? ಯಾವುದೇ ಸರ್ಕಾರ ಬರ್ಲಿ ನಿಮ್ಗೊಂದು ಮೀಸಲಾತಿ ಇಲ್ಲ, ಏನಿಲ್ಲ, ಯಾಕೆ ಈ ತರ ಆಗ್ತದೆ ಸಮಸ್ಯೆ? ಸರ್, ಇದು ನಿಜಕ್ಕೂ ಬಹಳ ದುರಂತ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವ ಜಯಂತಿಯ ದಿನವೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಯಾರ, ಬಸವಣ್ಣನನ್ನ ಗುರು ಅಂತ ಒಪ್ಕೊಂತಾರ. ಆದ್ರೆ ಬಸವಣ್ಣನ ಬಗ್ಗೆ ಬಂದಂತ ಬಸವಣ್ಣನ ಸಾಮಾಜಿಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ 1 ವರ್ಷ ಆಯ್ತು. ಅಂದ್ರೆ ಬಿಜಾಪುರ ಜಿಲ್ಲೆ ಇದು ಶರಣರ ಜಿಲ್ಲೆ, ಸುಮಾರು 80 ಶರಣರು ಹುಟ್ಟಿದಾರೆ. ಬಸವಣ್ಣ ಹುಟ್ಟಿದಂತ ಜಿಲ್ಲೆಯೊಳಗ ಇಷ್ಟೊಂದು ನಿರ್ಲಕ್ಷ್ಯ ಧೋರಣೆ ಯಾಕೆ ಅಂತಕ್ಕಂಥದ್ದು ನೋವಿನ ಸಂಗತಿ. ಇದು ಬಹುಶಃ ಇದು ಮತಗಳ ಬೇಟೆ ಅಥವಾ ಮತಗಳ ಕ್ರೋಢೀಕರಣಕ್ಕಾಗಿ ಅವ್ರೇನಾದ್ರೂ ಹಿಂಗ್ ಮಾಡಾಕತ್ತಾರ. ಆದ್ರೆ ಮುಂದೊಂದು ದಿನ ಇದು ನಿಜಕ್ಕೂ ಅವರಿಗೆ ಒಂದು ತೊಂದರೆ ಆಗ್ತತಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೂಡ ನಾವು ಕೊಡ್ತೀವಿ. ಸರ್, ಲಿಂಗಾಯತರಂದ್ರೆ ಶ್ರೀಮಂತರ ಅಂತ ತಿಳ್ಕೊತಾರ. ಇಲ್ಲಿ ನಿಮ್ಮ ಜನಾಂಗದಲ್ಲಿ ಕೂಡ ಬಹಳಷ್ಟು ಬಡವರು ಇದಾರ, ಎಲ್ಲ ಇದಾರೆ. ಯಾಕೆ ನಿಮ್ಗೊಂದು ಮೀಸಲಾತಿಯಲ್ಲಿ ಒಂದು ಇದು ಸಿಗ್ತಾ ಇಲ್ಲ, ಏನಿಲ್ಲ, ಯಾಕೆ ಸರ್ ಸರ್ ಅದು ಹೇಳ್ದಲ್ಲ, ಇಲ್ಲಿ ಬಹುಸಂಖ್ಯಾತ ಲಿಂಗಾಯತರೊಳಗ ನೀವು ಹೇಳ್ದಂಗೆ 114 ಉಪಪಂಗಡಗಳನ್ನು ಹೊಂದಿದಂತಕ್ಕಂಥ ಲಿಂಗಾಯತ ಧರ್ಮ ಇತ್ತು. ಲಿಂಗಾಯತ ಧರ್ಮ ಸಾಕಷ್ಟು ಬಡವರಿದಾರ, ಅವ್ರಿಗೆ ಸಾಕಷ್ಟು ಸೌಲಭ್ಯಗಳು ಸಿಕ್ಕಿಲ್ಲ. ಈ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಕ್ಕರೆ ಇವತ್ತು ಭಾರತದೊಳಗಿರ್ತಕ್ಕಂಥ ಕ್ರಿಶ್ಚಿಯನ್, ಮುಸ್ಲಿಂ, ಜೈನ್, ಬುದ್ಧಿಸ್ಟರ ಜೊತೆಗೆ ಸಿಖ್ಖರ ಜೊತೆಗೆ ನಮಗೂ ಕೂಡ ಒಂದು ಸ್ಥಾನಮಾನ ಸಿಗ್ತತಿ. ಮತ್ತು ಇದು ಜಾಗತಿಕ ಮಟ್ಟದ ನಮ್ಮ ಬೇಡಿಕೆ ನ್ಯಾಯಸಮ್ಮತ ಮತ್ತು ಕಾನೂನು ಸಮ್ಮತ. ಹಿಂಗಾಗಿ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಲಿಂಗಾಯತರ ಭಾವನೆಗಳ ಜೊತೆಗೆ ಆಟ ಆಡ್ಲಾರ್ದೆ ಈ ಕೂಡಲೇ ಅವ್ರು ಎರಡೂ ಸರ್ಕಾರ ಎಚ್ಚೆತ್ತು ನಮ್ಗೆ ಲಿಂಗಾಯತ ಸಮುದಾಯಕ್ಕೆ ಮಾಡಿಕೊಡ್ಬೇಕು ಅಲ್ಪಸಂಖ್ಯಾತ ಅಂತ ಕೇಳ್ತೀವಿ. ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅಂತ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಘಟಕದ ಅಧ್ಯಕ್ಷ.